ದಾರಿ ತೋರಬಾರದೇನೋ ಸಾರ ಸಾಕ್ಷನೇ, ದಾರಿ ತೋರಬಾರದೇನೋ ಸಾರ ಸಾಕ್ಷನೇ. ಘೋರ ಹಿಮದಿ ಈಗ ನಾವು ದಾರಿ ಕಾಡೆವೋ, ದಾರಿ ತೋರೆಯ ಬೇಗ ಬಾರೆಯ, ದಾರಿ ತೋರೆಯ ನೀ ಬೇಗ ಬಾರೆಯ, ದಾರಿ ತೋರೆಯ ನೀ ಬೇಗ ಬಾರೆಯ, ದಾರಿ ತೋರೆಯ ನೀ ಬೇಗ ಬಾರೆಯ. ಬಾರದೇನು ಸಾರ ಸಾಧನೆ, ಘೋರ ಹಿಮದಿ ಈಗ ನಾವು ದಾರಿ ಕಾಡೆವೋ, ದಾರಿ ಕಾಡೆವೋ, ಬೇಗ ಬಾ. ದಾರಿ ಕಾಣಲಿಕ್ಕೆ ಕಂಗಾಲಾಗಿದ್ದೀವಿ, ನಮಗೆ ದಾರಿ ತೋರಿಸು ಕೃಷ್ಣ, ಮುಕುಂದ, ಮುರಾರಿ, ನಾರಾಯಣ ಅಂತ ಹೇಳಿ ಆ ಪಾಂಡವರು ಆ ಹಿಮವತ್ ಪರ್ವತದ ತುದಿಯ ಮೇಲೆ ನಿಂತು ದುಃಖ ಪಡುತ್ತಾ ಇದ್ದಾರೆ. ಕಾರಣ ಏಕೆಂದ್ರೆ ಮುಂದಕ್ಕೆ ಹೋಗಕ್ಕೆ ದಾರಿ ಕಾಣ್ತಾ ಇಲ್ಲ. ಮೇಲಿನಿಂದ ಸುರಿಯುವುದು ಹಿಮವೇ, ಅಡ್ಡಲಾಗಿ ಹರಿಯುವುದು ಹಿಮವೇ, ಕಾಲಿಟ್ಟರೆ ಹಿಮದ ಗೆಡ್ಡೆ, ಮಂಜು ಕವಿದಿದೆ, ಯಾವ ಕಡೆ ಹೋಗಬೇಕು ಅಂತ ಗೋಚರವಾಗ್ತಾ ಇಲ್ಲ. ಈ ರೀತಿಯಾಗಿ ಒಂದು ಹುಲ್ಲುಗಡ್ಡಿಯೂ ಕೂಡ ಅಲ್ಲಿ ಉಳ್ತಕ್ಕಂಥ ಜಾಗ ಇಲ್ಲ, ಒಂದು ನರಿ ನಾಯು ಕೂಡ ಅಲ್ಲಿ ಸುಳಿದಾಡ್ತಾ ಇಲ್ಲ. ಅಂತಹ ಬೆಳ್ಳಗಿರುವ ಹಿಮವತ್ ಪರ್ವತ ಕಂಗಾಲಾದಾಗ ಯಾವ ನಾರದ ಮಹರ್ಷಿಗಳು ನೇರವಾಗಿ ಆ ಶೈವಿನೀಪುರದೊಡೇನಾಗ್ತಕ್ಕಂಥ ಯಮಧರ್ಮರಾಯನ ಬಳಿ ಬಂದ್ಬಿಟ್ರು. ಅಯ್ಯ ಯಮಧರ್ಮರಾಯ, ನಾರದ್ರೆ ಏನು ಸಮಾಚಾರ? ಅಪ್ಪ ನೀನು ಇಲ್ಲಿ ಹಾಯಾಗಿದ್ದೀಯಾ? ನಿನ್ನ ಮಗನಾದ ಧರ್ಮರಾಯ ದಾರಿ ಕಾಣದೆ ಆ ಹಿಮವತ್ ಪರ್ವತದ ತಪ್ಪಲಲ್ಲಿ ಕಂಗಾಲಾಗಿದ್ದಾನೆ, ಹೋಗು ದಾರಿ ತೋರು. ನಾರದ ಮಹರ್ಷಿಗಳೇ, ನಿಮಗೆ ತಿಳಿದೇ ಇದೆ, ನಾನು ಕ್ರೂರಿಗಳಿಗೆ, ಸನ್ಮಾರ್ಗವನ್ನು ಬಿಟ್ಟು ಅಧರ್ಮದ ಮಾರ್ಗವನ್ನು ಹಿಡಿದವರಿಗೆ, ಪಾಪಿಗಳಿಗೆ ನಾನು ದರ್ಶನ ಕೊಡಬೇಕೆ ವಿನಃ ಧರ್ಮಾತ್ಮರಿಗೆ, ಸತ್ಯವಂತರಿಗೆ ನಾನು ದರ್ಶನ ಕೊಡೋಂಗಿಲ್ಲ. ನಿಮಗೆ ಗೊತ್ತಿದೆಯಲ್ಲ ನಾಗರೇ. ಅಪ್ಪ, ನಿನಗೆ ಯಮ ಮತ್ತು ನಿಯಮ ಅಂತಕ್ಕಂಥ ಎರಡು ರೂಪ ಉಂಟು. ಸತ್ಯವಂತರಿಗೆ ನಿಯಮವಂತನಾಗಿಯೋ, ಕಡಿಮೆಗಳಿಗೆ ನೀನು ಯಮನಾಗಿಯೂ ದರ್ಶನ ಕೊಡ್ತೀಯ. ನೀನು ಯಾವುದಾದ್ರೂ ರೂಪದಲ್ಲಿ ಹೋಗಿ ದರ್ಶನ ಕೊಡು ಅಂದಾಗ ಯಾವ ಯಮಧರ್ಮರಾಯ ಶ್ವನನ ರೂಪವ ತಾಳುತ್ತೆ ಯಮನೋ ಬೇಗನೆ ಬಂದನು ಧರೆಗಾಗ, ಶ್ವನನ ರೂಪವ ತಾಳುತ್ತೆ ಯಮನೋ ಬೇಗನೆ ಬಂದನು ಧರೆಗಾಗ, ಕುವರನಿಗೆ ಅಭಯವ ನೀಡುವೆನೆನುತ, ಕುವರನಿಗೆ ಅಭಯವ ನೀಡುವೆನೆನುತ ಬೇಗನೆ ಬಂದನು ಯಮರಾಯ. ಶ್ವಾನನ ರೂಪವನ್ನು ತಾಳದಂತ, ಶ್ವಾನ ನಮಗೆಲ್ಲ ಗೊತ್ತಿದೆಯಲ್ಲ, ಕಪ್ಪು ನಾಯಿಯ ರೂಪವನ್ನು ತಾಳ್ಕೊಂಡು ಆ ಪಾಂಡವರಿರ್ತಕ್ಕಂಥ ಸ್ಥಳದಲ್ಲಿ ಸುತ್ತಲೂ ಸುಳಿದಾಡ್ತಾ ಇದೆ. ಇದೇನು ಆಶ್ಚರ್ಯ! ಒಂದು ಹುಲ್ಲು ಕಡ್ಡಿ ಉಡ್ತಕ್ಕಂಥ ಜಾಗವಿಲ್ಲ, ಒಂದು ಗಿಡ ಮರಗಳಿಲ್ಲ, ಇಲ್ಲಿ ಒಂದು ನರಿನಾಯಿಗಳ ಸುಳಿವಿಲ್ಲದಂಥ ಈ ಸ್ಥಳದಲ್ಲಿ ಇದೊಂದು ಶ್ವಾನ ನಮ್ಮ ಕಣ್ಣಕ್ಕೆ ಗೋಚರವಾಗಬೇಕಾದ್ರೆ ದೊಡ್ಡವರು ಹೇಳ್ತಾರೆ, ಆಪತ್ತು ಕಾಲದಲ್ಲಿ ನಮಗೆ ಯಾರು ದರ್ಶನ ಕೊಡ್ತಾರೋ ಅವರನ್ನ ನನ್ನ ತಂದೆ ತಾಯಿ ಬಂದು ಬಳಗ ಅಂತ ತಿಳ್ಕೊಂಡು, ಈ ಶ್ವಾನನನ್ನು ನನ್ನ ತಂದೆ ಅಂತ ಯಾಕೆ ತಿಳ್ಕೋಬಾರ್ದು? ಆಪತ್ತಿಗೊದಗದ ನಂಟ, ಸಮಯಕ್ಕಾಗದ ಬಂಟ, ಒಡದ ಹರಿವಿಯ ಕಂಠ ಅಂತ ಹೇಳಿದ್ದಾರೆ. ಮರಿ ಕುಯ್ದಾಗ ಹಬ್ಬ ಮಾಡಿದಾಗೆಲ್ಲ ಉಣ್ಕೊಂಡು ಹೋಗಿ ಗೊತ್ತಲ್ಲ, ಅವರೆಲ್ಲ ನೆಂಟರಲ್ಲ. ದುಃಖದಲ್ಲಿದ್ದಾಗ, ಸಂಕಟದಲ್ಲಿದ್ದಾಗ, ಇಕ್ಕಟ್ಟಿಗೆ ಹಾಕೊಂಡು ನರಳ್ತಾ ಇದ್ದಾಗ ಅವಾಗ ಬಂದು ಸಹಾಯ, ಏನಪ್ಪ ಏನು ನಿನ್ನ ಸಂಕಟ, ಯಾಕೆ ಹಿಂಗಾಗಿದೆಯಲ್ಲ, ಏನಾದರೂ ತೊಂದರೆ ಆಗಿದೆಯಾ, ಸಂಸಾರದಲ್ಲಿ ಏನಾದರೂ ನಿನಗೆ ತೊಂದರೆ ಉಂಟಾಗಿದೆ ಹೇಳು ಅಂತ ಕೇಳಿ ಆ ಕಣ್ಣೀರು ನೋಡಿಸ್ತಕ್ಕೆ ಬರ್ತಾರಲ್ಲ, ಅಂಥವ್ರು ನಾವು ನೆಂಟರು ಅಂತ ಭಾವನೆ. ದೇವರೇನೆ ಸ್ವಾಮಿ, ಅವರೆಲ್ಲ ದೇವರೇನೆ. ದೇವರೇನೆ ಬರೋದು.
ರೂಪದಲ್ಲಿ ಬರ್ತದೆ. ಅದಕ್ಕೆ ಹೇಳ್ತಾರೆ ಆಪತ್ತಿಗೊದಗದ ನಂಟ, ಸಮಯಕ್ಕಾಗದ ಬಂಟ. ಒತ್ತರೆಯನ್ನು ಏರ್ ಕಟ್ಕೊಂಡು ಹೋಗ್ತಾ ಇದ್ಮೇಲೆ ಆ ಎತ್ತುಗಳ ಮನೆ ಬಾಗಿಲು ಕಟ್ಟಕ್ಕಾಗ್ತದ? ಏನ್ಕದು ಬರೀ ಹುಲ್ಲಾಕಕ್ಕೆ ಸಗಣಿ ಎತ್ತಿನ ಎತ್ತಾಕಕ್ಕ. ಆಪತ್ತಿಗೊದಗದ ನಂಟ, ಸಮಯಕ್ಕಾಗದ ಬಂಟ, ಇವೆರಡು ಕೂಡ ಒಡೆದ ಹರಿವೆಯ ಕಂಠ. ಒಡೆದ ಹರಿವೆಯ ಕಂಠ ಏನಕ್ಕೂ ಆಗಲ್ವಲ್ಲ. ಅದರಂತೆ ನಾವು ಈ ಶ್ವಾನನನ್ನ ತಂದೆ ಅಂತ ಯಾಕೆ ಭಾವಿಸಬಾರದು? ಶ್ವಾನ ಮುಂದೆ ಹೋಗಕ್ಕೆ ಶುರುವಾಯಿತು. ಶ್ವಾನನ್ನು ಧರ್ಮರಾಯರು ಧರ್ಮರಾಯರಿಂದ ಭೀಮಸೇನ ಈ ರೀತಿಯಾಗಿ ಸಾರ ಹೋಗ್ತಾ ಇದ್ದಾರೆ. ಬಹಳ ದೂರ ಆ ಹಿಮದ ಗೆಡ್ಡೆಯಲ್ಲಿ ನುಸುಳಿ 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 ಸ್ವರ್ಗವನ್ನು ಸೇರ್ಬೇಕು ನಾವೆಲ್ಲರೂ ಕೂಡ ಅಂತ ಹೇಳಿ ಯಾವ ಪಾಂಡವರು ಮುಂದೆ ಹೋಗ್ತಾ ಇದ್ರೆ, ಯಾವ ದ್ರುಪದ ನಂದಿನಿ ಎತ್ತರವಾದ ಒಂದು ಮಂಜಿನ ಗೆಡ್ಡೆಯ ಮೇಲೆ ಕಾಲಿಟ್ಲಂತೆ. ಅಲ್ಲಿಂದಲೇ ಜಾರಬೇಕು. ಜಾರಿ ತಟ್ಟಲೆ ಕೆಳಗೆ ಬಿದ್ದವಳಿದ್ದ ತಕ್ಷಣ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಶಿವದ್ರಮಣ ಗೋವಿಂದ. ಸಹದೇವ ತಾನು ಹಿಂತಿರುಗಿ ನೋಡ, ದೇವಿ ಪಂಚಪಾಂಡವರಿಗೆ ಸತಿ ನೀನೆನಿಸಿ ವಂಚನೆ ಇಲ್ಲದೆ ನಮ್ಮೊಡನೆ ನೀವು ಸಂಸಾರ ಮಾಡಿ ನಮ್ಮೆಲ್ಲರನ್ನ ವಂಚಿಸಿ ಈ ಕ್ಷಣದಲ್ಲಿ ಬಿಟ್ಟು ಹೋದಿಯಲ್ಲ, ನಮಗೆ ಯಾರು ದಿಕ್ಕು? ಎದ್ದೇಳೆ ಮಾತನಾಡೆ. ದುಃಖ ಪಡ್ತಾ ಇದ್ದಾಗ ಧರ್ಮರಾಯರ ಹತ್ತಿರಕ್ಕೆ ಬಂದರು. ಇವನಿಗೆ ಹೆಂಡತಿ ಮೇಲಿನ ವ್ಯಾಮೋಹ. ಅಯ್ಯ ಸಹದೇವ, ಏನಿಲ್ಲ ನೋಡು ನೋಡು, ದ್ರೌಪದಿಯನ್ನ, ಯಾಜ್ಞಸೇನಿಯನ್ನ, ದ್ರುಪದ ನಂದಿನಿಯನ್ನ ನೋಡು, ನಮ್ಮೆಲ್ಲರನ್ನ ಬಿಟ್ಟು ದೂರ ಆಗಿ ಹೋಗ್ತಾ ಇದ್ದಾಳೆ. ದುಃಖ ಪಡಬೇಡ. ಇವಳು ಯಾಕೆ ಹೇಳ್ತಾ ಇದೀಯಾ? ಅಣ್ಣ ಏನ್ ಮಾಡಿದ್ದಾಳೆ? ಪಾಂಡವರೆಲ್ಲರೂ ಹೊರಗಿನ ಮನೆಯಲ್ಲಿ ಸುಟ್ಟು ಬೂದಿಯಾಗಿ ಬೆಂದೋದ್ರು ಅಂದಾಗ ಅವರ ವಂಶದಲ್ಲಿ ಕರ್ಣ ಅನ್ನೋದಿದ್ದಾನೆ, ಅವನ್ನೆಲ್ಲ ಜ್ಞಾತರಾಯಿತು ಅಂತ. ಇವಳು ಅಂತಹ ಪತಿವತಿ ಅಂತ ನೀನು ಆಲೋಚನೆ ಮಾಡಬೇಡ. ಈಗ ನಮ್ಮ ಗುರುಗಳು ಹೇಳ್ದಂಗೆ ಒಂದು ಕಡೆನೇ ಹಿಡ್ಕೊಂಡು ಹೊರಟೋದ್ರೆ ಒಂದೇ ದೃಷ್ಟಿಯಲ್ಲಿ ನೋಡ್ಬಿಟ್ರೆ ಅದಾಗಲ್ಲ. ಪಕ್ಕಕ್ಕೂ ತಿರುಗಿ ನೋಡ್ಬೇಕು. ಏನ್ ಅಧರ್ಮ ಗುಣ ಇದೆ ಅಂತವಳಿಗೆ ನೀವು ಹೇಳ್ತಾ ಇದೀಯಾ? ನಡೆ ಮುಂದಕ್ಕೆ ಅಂದಾಗ ಆ ದ್ರುಪದ ನಂದಿನಿಯ ಶವವನ್ನು ಅಲ್ಲೇ ಬಿಟ್ಟಂತವರಾಗಿ ಪಾಂಡವರು ಮುಂದೆ ಹೋಗ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಯಾರಿಗೆ ಯಾರುಂಟೋ ಯರವಿನ ಸಂಸಾರ, ಯಾರಿಗೆ ಯಾರುಂಟೋ ಗುಳ್ಳೆ ಇದ್ದಾಗೆ ಅದಕ್ಕಾಗಿ ನಡೆ ಮುಂದಕ್ಕೆ ಹೇಳಿದ್ರೆ ಸ್ವಲ್ಪ ದೂರ ನಡೆದಿದ್ದಾರೆ. ಯಾವ ಸಹದೇವನು ಕೂಡ ಮೈಯೊಡ್ಡಿ ಆ ಚಳಿಗೆ ನಿಲ್ಲಲಾರದೆ ಗಡಗಡ 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 ನಡೆಯುತ್ತಾ ಇದ್ದಾನೆ. ನಕುಲ ಕೇಳಿದ, ತಮ್ಮ ನಾನು ಬದುಕಲ್ಲ ಅಣ್ಣ, ನನ್ನ ಪ್ರಾಣ ಪಕ್ಷಿ ಇದು ಹಾರಿ ಹೋಗ್ತಾ ಇದೆ, ನಾನು ಉಳಿಯಲಾರೆ ಅನ್ನುವಷ್ಟರೊಳಗೆ ಆ ನಕುಲ ಬಂದು ತಪ್ಪಿದ, ನನ್ನ ಬಿಟ್ಟು ಹೋಗಬೇಡ, ನನ್ನೊಬ್ಬಂಡಿಗನ್ನಾಗಿ ಮಾಡಬೇಡ ತಮ್ಮ ಅಂದಾಗ ಅಷ್ಟರೊಳಗೆ ಆ ಸಹದೇವನ ಪ್ರಾಣ ಪಕ್ಷಿ ಲಕ್ಷ್ಮೀ ರಮಣ ಗೋವಿಂದ ಜೋಡಿ ಅಕ್ಕಿಯಂಗೆ ಬೆಳೆದವಲ್ಲೋ ನನ್ನೋ ಬಿಟ್ಟು ಮಾತೃಕುಮಾರರಾಗಿ ನಾವಿಬ್ಬರು ಹುಟ್ಟಿ ಒಂದೇ ತಾಯಿ ಹಾಲನ್ನು ಕುಡಿದು ಒಂದೇ ಬಟ್ಟಲ ಅನ್ನವನ್ನು ತಿಂದು ಒಂದೇ ಹಾಸಿಗೆ ಮೇಲೆ ಮಲಗಿ ಒಂದೇ ತೊಟ್ಟಿನಲ್ಲಿ ಜೋಗುಳ ಹಾಡಿಸ್ಕೊಂಡು ಬೆಳೆದವರು ಈಗ ನಾನು ಒಬ್ಬನನ್ನು ಬಿಟ್ಟು ಹೊರಟೋದಲ್ಲಪ್ಪ, ನಾನು ಸ್ವರ್ಗಕ್ಕೆ ಹೋದಾಗ ಅಲ್ಲಿ ತಾಯಿನಾರು ಎಲ್ಲಿ ಸಹದೇವ ಅಂತ ನಾನು ಏನು ಹೇಳು ತಮ್ಮ, ಮಾತನಾಡೋ ಎದ್ದೇಳೋ ಅಂತ ಹೇಳಿ ದುಃಖ ಪಡ್ತಾ ಇದ್ದಾನೆ ನಕುಲ. ಧರ್ಮರಾಯ ಒಂದು ಇಲ್ಲಿ ಯಾಕೆ ಹೇಳ್ತಾ ಇದೆಯೋ, ಇವನು ಮಹಾಪಾಪಿ. ಪಾಂಡವರು ಅಂದ್ರೆ ನಮ್ಮಲ್ಲಿ ಎಲ್ಲರಿಗೂ ಒಂದು ಹೆಸರಿದೆಯಣ್ಣ, ಲೋಕವೇ ನಮ್ಮನ್ನು ಕೊಂಡಾಡುತ್ತೆ. ಇವನೆಲ್ಲ ದುರ್ಗುಣ ಇದೆಯಾ? ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಒಂದೊಂದು ಚಿಕ್ಕಿ ಇರುತ್ತಪ್ಪ. ಅಂತಹ ಅಪರಾಧ ಏನು ಮಾಡಿದ್ದಾನೆ? ಈ ಸಹದೇವನಿಗೆ ಅಶ್ವಶಾಸ್ತ್ರ ಗೊತ್ತಿತ್ತು.
ಯಾವ ಅಶ್ವ ಎಷ್ಟು ಬೇಗ ಹೋಗುತ್ತೆ, ಯಾವ ಅಶ್ವದ ಮೇಲೆ ಕುಂತ್ಕೊಂಡ್ರೆ ಜೈವ ಆಗುತ್ತೆ ಅಂತ. ಈ ಪಾಪಿ ಪ್ರಾಣ ಬಿಡುವಾಗ ಅಥವಾ ನಾವು ಕುರುಕ್ಷೇತ್ರ ಮಹಾಯುದ್ಧನ ಮಾಡುವಾಗ ನಮ್ಗೆ ಇದನ್ನು ಹೇಳ್ಬೋದಾಗಿತ್ತಲ್ಲ, ನಮಗೆ ಸಹಾಯ ಮಾಡ್ಬೋದಾಗಿತ್ತಲ್ಲ. ಇವನಿಗೆ ಹೇಳ್ದೇನು ಪ್ರಾಣ ಬಿಡ್ತಾ ಇದ್ದೀನಿ, ಇಂಥವನಿಗೆ ದುಃಖ ಪಡಬೇಡ, ನಡೆ. ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾವಿಯ ಜನಭಕ್ತಿ ಬರಿದಾಯ್ತಲ್ಲೋ ಯಾರಿಗೆ. ಮುಂದೆ ಸಾಗುತ್ತಿದ್ದಾರೆ. ಆ ನಕುಲನು ಕೂಡ ಮೈಯೊಡ್ಡಿ ನಿಲ್ಲಲಾರದೆ ಗಂಟಲು ಸೇರುತ್ತಿದೆ, ಕಣ್ಣು ಮಂಜಾಗ್ತಾ ಇದೆ. ಅಣ್ಣ ಅಂದ. ಅರ್ಜುನ ನೋಡಿದ, ಯಾಕಪ್ಪ ಹೇಳೋ, ನಾನು ಬದುಕಲ್ಲ ಕೆಡೋ, ನಾನು ಖಂಡಿತವಾಗಲೂ ಬದುಕಲ್ಲ, ನನ್ನ ಪ್ರಾಣ ಪಕ್ಷಿ ಉಳಿಯಲ್ಲ, ಕಾಪಾಡು ಕಾಪಾಡು ಎಂದರೆ ಯಾವ ಅರ್ಜುನ ಹತ್ತಿರಕ್ಕೆ ಬಂದು ಹೇಳ್ತೇನೆ, ನಿನ್ನನ್ನು ಸಹಾಯಕ್ಕೆ ಬಿಡಲ್ಲ ಕಣೋ. ನಾವು ಸ್ವರ್ಗಕ್ಕೆ ಹೋದಾಗ ಚಿಕ್ಕಮ್ಮ ಮಾತ್ರ ಏನಾದರೂ ಕೇಳು, ನಾನೇನಂತ ಹೇಳೋ, ಒಡ ಹುಟ್ಟಿದವರಲ್ಲ ಅವರು, ಅದಕ್ಕೋಸ್ಕರ ನಾನು ಬಿಟ್ಟು ಬಂದೆ ಅಂತ ಹೇಳ. ಹಾಗೆ ಮಾಡಬೇಡ ಕಣೋ, ಮಾತನಾಡೋ, ಎತ್ತೇಳೋ, ಕಣ್ಬಿಡೋ ಅನ್ನೋಷ್ಟೊಳಗೆ ಆ ನೊಗಲನ್ನು ಕೂಡ ಶ್ರೀಮದ್ರಮಣ ಗೋವಿಂದ ಅವನೇ ರಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ. ಗಿಡ ಒಳ್ಳೆಯದೆಂದು ಗಿಡಕ್ಕೆ ತೊಟ್ಟಿಲ್ಲ ಕಟ್ಟಿ, ಗಿಡ ಒಳ್ಳೆಯದು ಅಂತ ತೊಟ್ಟು ತಗೊಂಡೋಗಿ ಗಿಡಕ್ಕೆ ಕಟ್ಟಿದ್ಲಂತೆ. ಆ ಮರಾನೇ ಮಗುವಿನ ಮೇಲೆ ಹೊತ್ಕೊಂಡ್ಬಿಟ್ರೆ ಇನ್ಯಾಗಪ್ಪ ನಾವು ಬದುಕುದು. ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾವಿಯ ಜಲಬತ್ತಿ ಬರಿದಾಯ್ತಲ್ಲೋ ಹರಿ ಅನ್ನೋ ಹಾಗೆ ಮುಂದೆ ಮುಂದೆ ಸಾಗುತ್ತಿದ್ದಾರಂತೆ. 18 ಅಕ್ಷೋಹಿಣಿ ಸೈನ್ಯದ ಮಧ್ಯದಲ್ಲಿ 21 ದಿವಸಗಳ ತನಕ ನಿರಾಯಾಸವಾಗಿ ಆಯಾಸವಿಲ್ಲದಂತೆ ಹೋರಾಡಿದಂಥ ದಶನಾಮವುಳ್ಳವನು ಪಲ್ಲುಣ, ಪಾರ್ಥ, ಭೀಮಸ್ಸು, ಧನಂಜಯ, ಕಿರೀಟಿ, ಶ್ವೇತವಾಹನ, ಅರ್ಜುನ, ಕೃಷ್ಣ ಎಂಬಂಥ 10 ಹೆಸರುಳ್ಳವನು. ಅಂತಹ ಧೀಮಂತ ಸ್ವರ್ಗಲೋಕದಲ್ಲಿಯೂ ಕೂಡ ಹೆಸರು ಗಳಿಸಿದಂಥ ಆ ಪಾರ್ಥ, ಅವನು ಕೂಡ ಹಿಮದ ಗೆಡ್ಡೆಗೆ ಮೈಯೊಡ್ಡಿ ನಿಲ್ಲಲಾರದೆ ಗಡಗಡ 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 ನಡುಕ್ತಾನೆ. ಯಾವ ಭೀಮಸೇನ ನೋಡಿದ, ಯಾಕೋ ಯಾಕೋ ಅರ್ಜುನ, ಅಣ್ಣ ಅಣ್ಣ ಯಾಕಪ್ಪ ಬದುಕೇನೋ ಅಣ್ಣ, ಉಳಿಸಿಕೋ ನನ್ನ, ಬದುಕೇನೋ ಅಣ್ಣ, ಉಳಿಸಿಕೋ ನನ್ನ, ಬದುಕೇನೋ ಅಣ್ಣ, ಉಳಿಸಿಕೋ ನನ್ನ, ಸಾಕಾಗಿ ಹೋಯಿತೋ ಲೋಕದ ಜೀವನ, ಸಾಕಾಗಿ ಹೋಯಿತೋ ಲೋಕದ ಜೀವನ, ಬದುಕೇನೋ ಅಣ್ಣ ಅಣ್ಣಯ್ಯ. ಗಂಟಲು ಸೇರ್ತಾ ಇದೆ, ಕಣ್ಣು ಮಂಜಾಗ್ತಾ ಇದೆ, ದೇಹವೆಲ್ಲ ನಡೀತಾ ಇದೆ. ನನ್ನನ್ನು ಉಳಿಸ್ಕೋ ಅಂದ್ರೆ ಯಾವ ಭೀಮಸೇನ ಎದೆಗಪ್ಪಿಕೊಂಡ ಅರ್ಜುನನನ್ನ ಕೈಕಾಲುಗಳನ್ನು ಉಜ್ಜುತ್ತಾ ತೊಡೆಯ ಮೇಲೆ ಮಲಗಿಸಿಕೊಂಡು ಆ ಮುಖದ ಮೇಲೆ ಕೈಯನ್ನು ಸವರ್ತಾ ಇದ್ದಾನಂತೆ. ಭೀಮಸೇನ ತೊಡೆಯ ಮೇಲೆ ಮಲಗಿದ್ದ ಹಾಗೆ ಆ ಅರ್ಜುನ ಪ್ರಾಣ ಪಕ್ಷಿ ಲಕ್ಷ್ಮೀ ಗೋವಿಂದ, ಆತ್ಮರಾಮ ಪರಬ್ರಹ್ಮ ಗೋವಿಂದ, ಭಕ್ತನುದ್ಧಾರ ಮಾಡೋ ಗೋವಿಂದ. ಇನ್ನಿಬ್ಬರು ಮಾತ್ರ ಉಳಿದಿದ್ದಾರೆ. ಮುಂದೆ ಶ್ವಾನ ಹೋಗ್ತಾ ಇದೆ. ಶ್ವಾನನ ಹಿಂದೆ ಧರ್ಮರಾಯ, ಧರ್ಮರಾಯನಿಂದ ಭೀಮಸೇನ. ಬಂಡ ಬಕನನ್ನ ಕೊಂದು ದೋರ್ದಂಡನಿಸಲು ಹಲವಾರು ಪ್ರಚಂಡರ ಗುಂಡಿಗೆ ನಡಗಿಸಿದಂಥ ಪ್ರಚಂಡ ಭೀಮ, ಎದುರೋಗದ ಮರಿಯೆನಿಸಿಕೊಂಡಂಥವನು.
ಇನ್ನೂ ಒಂದು ಹೆಸರು ಅವನಿಗೆ, ಎದುರ್ರೋಮದ ಮರಿ, ರುಖೋಧರ. ಈ ಕುರುಕ್ಷೇತ್ರ ನಾಟಕ ಆಡೋರು ಬಹಳ ಜನ ಇದ್ದಾರೆ. ಈ ಭೀಮಸೇನಿಗೆ ಹೆಸರು ಕೆಡ್ತಾರೆ ಯಾರು? ರುಖೋದರ ಅಂತಾರಲ್ಲ, ಏನು ತಮ್ಗೇನಾದ್ರು ತಿಳಿದಿದ್ರೆ? ಇಲ್ಲ ಇದು ಸಾಮಾನ್ಯವಾಗಿ ಎಲ್ಲಾ ನಾಟಕದಲ್ಲಿ ಹೇಳುವಂತ ಮಾತೇನೆ, ರುಖೋದರ. ಭೀಮಸೇನಿಗೆ ಈ ರುಖೋದರ ಅಂತ ಹೆಸರು ಬರ್ಬೇಕಾದ್ರೆ, ರುಖೋ ಅಂದ್ರೆ ಸಂಸ್ಕೃತದಲ್ಲಿ ತೋಳ ಅಂತ, ಉದರ ಹೊಟ್ಟೆ, ತೋಳನಂತ ಹೊಟ್ಟೆ ಉಳ್ಳವನು. ಈಗ ನಾವೇನು ತೋಳ ಅಂತ ಹೇಳ್ತೀವೋ ಅದು ತಿಂದು ಬಿಟ್ರೆ 2 ದಿವಸ 3 ದಿವಸ ಅದಕ್ಕೇನು ಬೇಕಿಲ್ಲ, ಅಷ್ಟಾಹಾರ ಒಂದೇ ಸಲ ತಿಂದ್ಬಿಟ್ಟು ಜೀರ್ಣಿಸ್ಕೊಳ್ತದೆ. ಅಂತಹ ಉದರವುಳ್ಳವನು ಈ ಭೀಮಸೇನ. ಜಗಜ್ಜಟ್ಟಿ ಭೀಮ, 1000 ಆನೆ ಬಲವುಳ್ಳವನು. ಅಂತಹ ಭೀಮಸೇನ ಹಿಮದ ಗೆಡ್ಡೆಗೆ ಮೈಯೊಡ್ಡಿ ನಿಲ್ಲಲಾರದೆ ಗಡಗಡ 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 ನಡೆಯುತ್ತಾನೆ. ಮುಂದೆ ಹೋಗುತ್ತಿರುವ ಧರ್ಮರಾಯರನ್ನು ಕೂಗ್ಕೊಂಡ, ಅಣ್ಣ ಧರ್ಮಜ, ಅಣ್ಣ. ಯಾಕೆ ಭೀಮಸೇನ, ಹೇಗೂ ಚಳಿ ಆಗ್ತಾ ಇದೆ ಅಣ್ಣ, ಮೈಯೆಲ್ಲ ನಡುತ್ತಾ ಇದೆ, ಗಂಟಲು ಸೇರುತ್ತಿದೆ, ಕಣ್ಣು ಮಂಜ ಆಗೋಯ್ತು, ನಾನು ಬದುಕೊಂಡ್ ಕಾಣಲ್ಲ. ನಕ್ಕ ಧರ್ಮರಾಯ, ಎಲ್ಲಿ ಆಗುಂಟೇನೆ ಭೀಮಸೇನ, ನಿನ್ನನ್ನು ಪ್ರಾಣ ತೆಗಿಬೇಕು ಅಂತ ಆ ಕೌರವರು ಪಿಶಂಡಿಯನ್ನು ಕಟ್ಟಿ ವಿಷದ ಕಜ್ಜಾಯವನ್ನು ಕೊಟ್ಟು ನೀನು ಬದುಕಲೇಬಾರದು ಅಂತ ಪಾತಾಳಕ್ಕೆ ಎತ್ಬಿಟ್ರು. ವಿಷದ ಕಜ್ಜಾಯ ತಿಂದು ನೀನು ಬದುಕು ಬಂದೆ ಅಂತ ಪಾತಾಳಕ್ಕೆ ಬಿದ್ದು ನೀರಿನಲ್ಲೇ ಮುಳುಗಿ ಮೇಲದ್ದವು ನೀನು. ಆಗಲೇ ನೀನು ಸಾಯಲಿಲ್ಲ. ಈ ಪಾಂಡವರ ಹೆಸರು ಯಾವತ್ತೋ ಬೆಂದು ಬೂದಿಯಾಗಿ ಹೋಗ್ತಿತ್ತಪ್ಪ. ಹೊರಗಿನ ಮನೆಯಲ್ಲಿ ನಮ್ಮೆಲ್ಲರನ್ನ ಹೊರಗೆ ಹೊತ್ತು ತಂದವನು ನೀನು. ಈ ಅಣ್ಣನೊಡನೆ ಹಾಸ್ಯ ಮಾಡುತ್ತಾ ಇದೆಯಾ ನಾನು ಬದುಕಲ್ಲ ಅಂತ. ಹೇಳು ಭೀಮಸೇನ. ಇಲ್ಲ ಅಣ್ಣ, ನಾನು ನಿನ್ನೊಡ ಹಾಸ್ಯ ಮಾಡ್ತಾ ಇಲ್ಲ, ನನ್ನ ಪ್ರಾಣ ಪಕ್ಷಿ ಉಳಿಯಲ್ಲ ಅಣ್ಣ, ನಾನು ಬದುಕಲಾರೆ. ಭೀಮಸೇನ. ಧರ್ಮರಾಯರು ಬೆಚ್ಚಿ ಬಿದ್ದುಬಿಟ್ರು. ಕಾರಣ ಯಾಕೆಂದ್ರೆ ಪ್ರಪಂಚದಲ್ಲಿ ಯಾವುದನ್ನು ಪ್ರೀತಿಸಿಲ್ಲ ಅವರು. ಹೆಂಡತಿಯಾಗಲಿ, ರಾಜ್ಯವನ್ನಾಗಲಿ, ಐಶ್ವರ್ಯವನ್ನಾಗಲಿ, ವಜ್ರ ವೈಡೂರ್ಯ ಸಿರಿ ಸಂಪತ್ತು ಯಾವುದನ್ನು ಪ್ರೀತಿಸಲಿಲ್ಲ. ಅತಿಯಾಗಿ ಪ್ರೀತಿಸಿದಂಥ ವಸ್ತು ಅಂದರೆ ಭೀಮಸೇನನ್ನೊಬ್ಬನನ್ನು ಮಾತ್ರ ಪ್ರೀತಿಸಿದ್ರು. ಇದನ್ನು ನಾವೆಲ್ಲಿ ತಿಳ್ಕೋಬೇಕು ಅಂದರೆ, 12 ವರ್ಷ ವನವಾಸ ಮಾಡುವಾಗ ಭೀಮಸೇನಿಗೆ ಏನಾದ್ರು ಗೆಡ್ಡೆ ಗೆಣಸು ಹಣ್ಣು ಹಂಪಲು ಎಲ್ಲವೂ ತಂದು ಗುಡ್ಡೆ ಹಾಕೋರು. ಆ ಗುಡ್ಡೆ ಹಾಕಿದಾಗ ಇವನಿಗೊಂದು ಭಾಗವನ್ನು ಎತ್ತಿಟ್ಬಿಡುವಂತೆ ಧರ್ಮರಾಯ. ಎಲ್ಲರೂ ಆ ಅರ್ಧ ಭಾಗವನ್ನು ಹಂಚ್ಕೊಂಡು ತಿಂದು ಇವನಿಗೆ ಅರ್ಧ ಭಾಗ ಕೊಟ್ಬಿಡೋರು. ಅಂತಹ ತಮ್ಮನನ್ನು ಸಾಕಿ ಸಲಹಿ ಧರ್ಮದ ಮಾರ್ಗದಲ್ಲಿ ನಡೆಸಿ ಅಣ್ಣನಾಜ್ಞೆ ಎಂದರೆ ಒಂದು ಹೆಜ್ಜೆಯನ್ನು ಮುಂದಿಡ್ತಿರಲಿಲ್ಲ. ಅಂತ ತಮ್ಮ ಸತ್ತೋಗ್ತೀನಿ ಅಂದ್ರೆ ಅವ್ರು ಏನಾಗಿರಬೇಕು? ಸಿಡಿಲು ಬಡಿದಂತಹ ಇದೆ ಹೆದೆಗೆ ಗಳಗಳ ಗಳಗಳ ನೆತ್ತ ಧರ್ಮದಂತನ. ನನಗೆ ಯಾರೋದ್ರೂ ಚಿಂತೆ ಇಲ್ಲ ಭೀಮಾ, ನೀನು ಮಾತ್ರ ಸಾಯಬಾರ್ದು ಕಣೋ. ಈ ಅಣ್ಣನನ್ನು ಬಿಟ್ಟು ನೀನು ಹೋಗಬೇಡ, ನಾನು ದುಃಖವನ್ನು ತಡೆಯಕ್ಕಾಗಲ್ಲ, ನಾನು ಕೂಡ ಬದುಕಲ್ಲ. ಮಾತನಾಡುವ ಎದ್ದೇಳೋ ಅಂದ್ರೆ ಪರ್ವತಾಕಾರವಾಗಿ ದಟ್ಟವಾದ ದೇಹ ದೊಪ್ಪನೆ ಕೆಳಗಿದ್ದೋಯ್ತು. ತೊಡೆಯ ಮೇಲೆ ಮಲಗಿಸಿಕೊಂಡು ಧರ್ಮರಾಯುವ ಭೀಮಸೇನನ ಹಸ್ತವನ್ನೆಲ್ಲ ತಿಕ್ಕುತ್ತಾ ಕೆನ್ನೆಗೆ ಮುತ್ತಿಡುತ್ತಾ ಮಾತನಾಡೋ ಭೀಮಸೇನ. ಅಯ್ಯೋ ವಿಧಿ, ಎಂತಹ ತಮ್ಮನನ್ನ ನಾನಿವತ್ತು ಕಳ್ಕೊಂಡ್ಬಿಟ್ಟೆ. ಇಲ್ಲ, ಕಳ್ಕೊಂಡಿಲ್ಲ, ನಾನು ಕಳ್ಕೊಂಡಿಲ್ಲ. ನಾನು ನಿನ್ನನ್ನ ನನ್ನ ಜೊತೆಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಲವಾದ ಗಾತ್ರವಾದ ದೇಹವನ್ನ ಭೀಮಸೇನ ಹೆಣವನ್ನ ಎತ್ತಿ ಹೆಗಲ ಮೇಲೆ ಹಾಕ್ತಬಿಟ್ರು.
ದಿಟ್ಟವಾಗಿ ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದಾರೆ. ಸ್ವರ್ಗಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಬಾ ಭೀಮಸೇನ, ನಿನ್ನನ್ನು ಬಿಟ್ಟು ನಾನು ಬದುಕಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರೆ ಪರಮಾತ್ಮ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಯೋಚನೆ ಮಾಡ್ದ, ಅಯ್ಯೋ ಕಾರ್ಯ ಸಹಿತವಾಗಿ ನೇರವಾಗಿ ಸ್ವರ್ಗಕ್ಕೆ ಬರಬೇಕಾದವನು ಧರ್ಮರಾಯನೊಬ್ಬ ಮಾತ್ರ ಎಣನೂ ಹೊತ್ಕೆ ಬರ್ತಾ ಇದ್ದಾನಲ್ಲ, ಇದಕ್ಕೇನು ಮಾಡೋದು ಅಂತ ಹೇಳಿ ತಟ್ಟನೆ ಬ್ರಾಹ್ಮಣ ವೇಷ ಹಾಕ್ಕೊಂಡಲ್ಲಿ ಬಂದ. ಒಂದು ಕಲ್ಯಾಣಿಯನ್ನು ನಿರ್ಮಾಣ ಮಾಡಿ ಒಂದು ಅಶ್ವತ್ಥ ವೃಕ್ಷವನ್ನು ತಲೆ ಕೆಳಗೆ ಮಾಡಿ ಬಿಡ ಮೇಲೆ ಮಾಡಿಟ್ಟುಬಿಟ್ಟ. ಶತರಂಧ್ರವಾದ ಪಾತ್ರೆ ತೆಗೆದುಕೊಂಡು ಆ 101 ಮೆಟ್ಟಿಲುಳ್ಳ ಕಲ್ಯಾಣಿಯಿಂದ ನೀರು ಸೇರ್ತಾ ಇದ್ದಾನೆ. 3 ಮೆಟ್ಲು ಹತ್ಬೋತಾನೆ, ಎಲ್ಲ ಚೆಲ್ಲೋಯ್ತವೆ, ತಿರ್ಗಿ ಹೋಗಿ ಮಗಿತಾನೆ. ತಿರ್ಗಿ 4ನೇ ಮೆಟ್ಲು ಬರ್ತಾನೆ, ತಿರ್ಗಿ ಚೆಲ್ಲೋಯ್ತವೆ, ತೂತ್ಕಡೆಗೆ ನೀರು ನಿಲ್ತವ. ಧರ್ಮರಾಯ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಎಂಥ ವಿಚಿತ್ರವಾದ ಮನುಷ್ಯನಯ್ಯ, ಅಲ್ಲ ತೂತ್ಕಡೆಗೆ ತಗೊಂಡು ನೀರು ಇತ್ತಾ ಇದೆಯಲ್ಲ, ಆ ನೀರು ತರೋದುಂಟಾ, ನೀನು ಅದಕ್ಕೆ ಎರೆಯೋದುಂಟಾ? ಅಲ್ಲ ನೀರನ್ನು ತಂದು ಊದಿಯೇ ಈ ಮರ ಸಿಗುತ್ತಾ? ಈ ವೃಕ್ಷವನ್ನು ತಲೆ ಕೆಳಗೆ ಮಾಡಿ ಬುಡ ಮೇಲೆ ಮಾಡಿಟ್ಟಿದೀಯಾ, ಇದು ನಿನಗೆ ಫಲ ಕೊಡುವುದುಂಟೇನೆ? ಎಂಥ ದಡ್ಡನಯ್ಯ. ಹೌದು ಸ್ವಾಮಿ, ನಾನು ಮಾತ್ರ ದಡ್ಡ, ನೀನು ಬಲಬುದ್ದು ಅಂತ. ಯಾಕಪ್ಪ? ಸತ್ತ ಮೇಲೆ ಈ ದೇಹದಲ್ಲಿ ಏನಿದೆ? ಆತ್ಮಬೋಧನೆಗ ಅಗ್ನಿಗೋತ್ರನ ಬಾಲೋ ಕಠಿಣ ಶರೀರಗಳೆಲ್ಲ ಗಂಗೆಯ ಪಾಲೋ ಒದ್ದವತ್ರ ಅಗಸನ ಪಾಲೋ ಕೂಡಿಟ್ಟ ಹಣವೆಲ್ಲ ಬಂದು ಬಾಂಧವರ ಬಾಲೋ ನಿನ್ನಿಂದೆ ಬರ್ಪುದ್ಯಾವುದಿಗುವುದೋ ಯಾವುದಪ್ಪ ನಿಂದು? ಸತ್ತ ಹೆಣವನ್ನು ನಾನು ಬದುಕಿಸ್ಕೊತಿಂದ ಕೂತ್ಕೊಂಡು ಹೋಗ್ತಾ ಇದೆಯಲ್ಲ, ಸತ್ತ ಮೇಲೆ ಈ ದೇಹದಲ್ಲಿ ಏನಿದೆ? ಗತಗತ ಅಂತ ನಾಡ್ತಕ್ಕಂಥ ಈ ದೇಹ ಜ್ಞಾನೋದಯವಾಗುತ್ತೆ ಧರ್ಮರಾಯರಿಗೆ. ಈಗಲ ಮೇಲಿದ್ದ ಭೀಮಸೇನ ಶವನ ದಪ್ಪನ ಕೆಳಗೆ ಹಾಕಿ ನೋಡ್ತದಂತೆ, ಯಾವ ಹಳ್ಳಿ ಮರನೂ ಇಲ್ಲ, ಯಾವ ಬ್ರಾಹ್ಮಣನೂ ಅಲ್ಲಿಲ್ಲ. ಮುಂದೆ ಹೋಗುತ್ತಿದ್ದ ಶ್ವಾನನು ಮಾಯ. ಧರ್ಮರಾಯನೊಬ್ಬ ಮಾತ್ರ ಉಳ್ಕೊಂಡಿದ್ದಾನೆ ನಿರ್ಜನವಾದ ಪ್ರದೇಶ. ಅಯ್ಯೋ ಪರಮಾತ್ಮ, ಎಲ್ಲರೂ ನನ್ನನ್ನು ಬಿಟ್ಟು ದೂರ ಹೊರಟೋದ್ರೆ ನಾನೊಬ್ಬನೇ ಒಂಟಿಯಾದನೆ. ಸುತ್ತಲೂ ನೋಡ್ದ, ಬರುವಾಗ 6 ಜನ, ಒಂಟಿಯಾದೆನೋ ಶಿವನೇ. ಅಯ್ಯೋ ಶಂಕರನೇ, ಬರುವಾಗ 6 ಜನ ಬಂದು ನಾನೊಬ್ಬನ ಒಂಟಿ ಆಗುತ್ತಪ್ಪ, ನಾನು ಯಾವ ಕಡೆ ಹೋಗಲಿ, ಎತ್ತ ಹೋಗಲಿ ಅಂತ ಹೇಳಿ ಅಡ್ಡಲಾಗಿ ಹರಿಯುವ ನದಿಯಲ್ಲಿ ಬಿದ್ದು ಪ್ರಾಣ ಬಿಡೋ ಅಂತ ಹೋಗ್ತಾನೆ. ಅದು ರಕ್ತ, ಕಿವು, ಮಾಂಸವೆಲ್ಲ ಕೊಳೆತು ವಿಷವಾಗಿ ಹರಿತಾ ಇತ್ತು. ಎಲ್ಲಿಂದ ಬರ್ತಾ ಇತ್ತು? ಯಮನ ಪಟ್ಟಣದವರೆಗೂ ಬರ್ತಿತ್ತಂತೆ. ಪಾಪಿಗಳಿಗೆ, ದುರ್ಮಾರ್ಗಿಗಳಿಗೆ, ಗರ್ಭಿಗಳಿಗೆ ಹಿಂಸೆ ಕೊಟ್ಟು ಆ ಹಿಂಸಿಸಿದ ರಕ್ತ ಮಾಂಸವೆಲ್ಲ ಕೊಳೆತು ವಿಷವಾಗಿ ಬರ್ತಿತ್ತು. ಆ ವಿಷದ ಮಡುವಿನಲ್ಲಿ ಬಿದ್ದು ಪ್ರಾಣ ಬಿಡಬೇಕು ಅಂತ ಹೋದ. ಅಲ್ಲಿಂದ ಒಂದು ಶಬ್ದ ಬರುತ್ತೆ, ನಿಲ್ಲಿ, ಮುಟ್ಟಬೇಡ ನನ್ನನ್ನ. ಅಮ್ಮ, ಯಾರು ನೀವು? ನಾನು ಈ ವೈತರಣಿ ಅಂತಕ್ಕಂಥ ನದಿ, ವಿಷಪೂರಿತವಾಗಿದ್ದೀನಿ, ನೀನು ಧರ್ಮಾತ್ಮ. ನಾನು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಹೇಳಿಬಿಟ್ರೆ ನಾನೇ ದಾರಿ ಬಿಡ್ತೀನಿ, ನನ್ನನ್ನು ಮುಟ್ಟಬೇಡ ನೀನು. ಅಮ್ಮ, ನೀನು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡೋಕೆ ಸಾಧ್ಯವೇ? ಸಾಧ್ಯವಾದ ಮಟ್ಟಿಗೆ ಹೇಳ್ತೀನಿ, ಕೇಳ್ತಾ ಇದ್ದೀನಿ. ಪ್ರಪಂಚದ ಅತಿ ವೇಗವಾದ ವಸ್ತು ಬಸ್ಸ, ರೈಲ, ವಿಮಾನನ, ಯಾವುದಿರ್ಬೋದು? ಅತಿ ವೇಗವಾಗಿ ಓಡೋದು, ವೇಗವಾದಂಥದ್ದು. ಏನು ತಿಳ್ಕೊಂಡಿದ್ದೀರಾ? ಮನೋವೇಗ. ಈ ಮನಸ್ಸಿಗಿಂತ ವೇಗವಾದದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಈ ಮನಸ್ಸು ಎಷ್ಟು ಬೇಗ ಬೇಕಾದ್ರೂ ಎಲ್ಲಿಗಾದ್ರೂ ಹೋಗ್ಬೋದು. ತಕ್ಷಣ ಬೆಂಗಳೂರಿಗೆ ಹೋಗ್ಬೋದು, ತಿರ್ಗಿ ಅಲ್ಲಿ ಇಲ್ಲೇ ಇರ್ಬೋದು. ನಿಜ ಸರ್, ಕರೆಕ್ಟ್. ಮನಸ್ಸು ಬೇಷ್ ಧರ್ಮರಾಯ. ಎರಡನೇದಾಗಿ ಇನ್ನೊಂದು ಪ್ರಶ್ನೆ,
ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದಪ್ಪ? ಮನುಷ್ಯನಿಗೆ ಏನು ಕೊಟ್ಟು ಸಾಕು ಅನಿಸ್ಬೋದು? ಅನ್ನದಾನಗಳಿಗಿನ್ನ ಇನ್ನೂ ದಾನಗಳಿಲ್ಲ, ಅನ್ನಕ್ಕೆ ಮೇಲು ಇನ್ನಿಲ್ಲ ಈ ಜಗದೊಳಗೆ, ಅನ್ನದಾನವೇ ಮೇಲು. ಒಂದು ಸಾರಿ ಅನ್ನ ಇರಿಸ್ಕೊಂಡು ಇನ್ನೊಂದು ಸಾರಿಗೆ ಏನಾಗ್ತಂದ್ರೆ ಬೇಡಕ್ಕೆ ನಾವು ಸಾಕು. ಅದೇ ದುಡ್ಡ ಹೊರೆ ಕಟ್ಕೊಟ್ರು ಕೂಡ ಈಗ ಈಚೆಗೆ ಮೇಲೂ ಸುದ್ದಿ ಹೊತ್ಕೊಳ್ಳಿನಲ್ಲ. ಹೌದು. ಅನ್ನದಾನಗಳಿಂದ ಇನ್ನೂ ದಾನಗಳಿಲ್ಲ. ಕಡೆದಾಗಿ ಮುಂದೆ ಒಂದು ಪ್ರಶ್ನೆ, ಮನುಷ್ಯನಿಗೆ ಭಾರವಾದಂಥ ವಸ್ತು ಯಾವುದಪ್ಪ? ಮನುಷ್ಯನಿಗೆ ಭಾರವಾದ್ದು ಬೆಟ್ಟನ, ಗುಡ್ಡನ, ರೋಣಗಲ್ಲ? ಹಾರ್ಮೋನಿ ಪೆಟ್ಟಿ ತೂಕ ಇರ್ತದೆ ಸ್ವಾಮಿ. ಹಾರ್ಮೋನಿ ಪೆಟ್ಟಿ ತೂಕ ಇರುತ್ತೆ. ಇವೆಲ್ಲವೂ ಕೂಡ ಭೂಮಿ ಭಾರವಾಗಿರ್ತವೆ ಹೊರತು ನಮ್ಮ ಮೇಲೆ ಕೂತಿಲ್ಲ. ಇವು ಮನುಷ್ಯನಿಗೆ ಭಾರವಾಗಿರ್ತಕ್ಕಂಥದ್ದು ಮನುಷ್ಯ ಮಾಡಿದ ಪಾಪ ಕರ್ಮಗಳ ಗಂಟೆ ಅದೇ ತೂಕವಾದ. ತೂಕವಾದ ನಾವೆಷ್ಟು ಜನ್ಮ ಎತ್ತರೂ ಕೂಡ ಅದು ನಮ್ಮ ಬೆನ್ನ ಹಿಂದೆನೇ ಬರ್ತಾ ಇರ್ತದೆ. ಇನ್ನು ತೀರಿಲ್ಲ ಕನ್ನಡಿಯಪ್ಪ, ತೀರಿಲ್ಲ ಕನ್ನಡಿಯೋ. ಹಾಗೆ ಮೆಚ್ಚಿದೆ ನಿನ್ನ ಸತ್ಯಕ್ಕೆ, ನೀನು ಧರ್ಮರಾಯ ಅಂತಕ್ಕಂಥ ಹೆಸರನ್ನು ಗಳಿಸಲಿಕ್ಕೆ ಸಾರ್ಥಕವಾಯಿತಪ್ಪ. ಇದೋ ದಾರಿಯನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಿ ಹರಿಯುವ ನದಿ ಢಮ್ಮನೆರಡು ಭಾಗವಾಯಿತು. ಆ ಧರ್ಮರಾಯರು ಆಚೆ ದಾಟಿಗೆ ಬರ್ತಾರೆ. ದಾಟಿ ಆಚೆಗೆ ಬಂದಾಗ ದೇವಲೋಕದಿಂದ ಪುಷ್ಪಕಮಾನ ಬರಬರನೆ ಬಂತು. ಇಬ್ಬರು ದೇವದೂತರು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ದಯಮಾಡೋ ಧರ್ಮಪ್ರಭು, ದಯಮಾಡೋ ಧರ್ಮಾತ್ಮ ಅಂತ ಹೇಳಿ ಕರೆದುಕೊಂಡು ಹೋಗ್ತಾ ಇದ್ರೆ, 300 ಕೋಟಿ ದೇವತೆಗಳಿಗೆ ಒಡೆಯನಾದ ದೇವೇಂದ್ರ ರಂಬೆ ಊರ್ವಶಿ ಮೇನಿಗೆ ತಿಲೋತ್ತಮೆಯಿಂದ ಗಾನ ನರ್ತನವನ್ನು ಮಾಡಿಸ್ತಾ ಮಲ್ಲಿಗೆ ಉರುಗ ಸೇವಂತಿಗೆ ಎಲ್ಲ ಪುಷ್ಪಗಳನ್ನು ರಾಶಿ ಹಾಕಿ ಆ ಹೂವಿನ ಹಾಸಿಗೆ ಮೇಲೆ ನಡೆಸಿಕೊಂಡು ಧರ್ಮರಾಯರನ್ನ ಕರ್ಕೊಂಡು ಹೋಗಿ ತನ್ನ ಸಿಂಹಾಸನ ಕುಂಡಿಸ್ಕೊಂಡ. 101 ಯಾಗ ಮಾಡಿದ್ದೀನಿ ನಾನು ಈ ಸಿಂಹಾಸನ ಕೂತ್ಕೊಳ್ಳೋಕ್ಕೆ. ದೇವೇಂದ್ರ ಎಷ್ಟು ಯಾಗ ಮಾಡಿದ? 101 ಯಾಗ ಮಾಡಿ ಆ ಸಿಂಹಾಸನ ಸ್ವರ್ಗಾಧಿಪತಿಯಾಗಿದ್ದ. ನೀನು ಧರ್ಮಾತ್ಮ, ಧರ್ಮರಾಯ ಎಂಬ ಹೆಸರನ್ನ ಪಡೆದದಕ್ಕೆ, ಧರ್ಮಾತ್ಮನಾದದಕ್ಕೆ ನಿನಗೆ ಈ ಸಿಂಹಾಸನ ದೊರಕಿದೆ. ನನ್ನ ಅರ್ಧ ಸಿಂಹಾಸನ ಕುಳಿತುಕೊಂಡು ನೀನು ಸ್ವರ್ಗಕ್ಕೆ ಇಲ್ಲೇ ಅಧಿಪತಿಯಾಗಿರು ಅಂದ. ಬೇಡಪ್ಪ, ನೀನು ಸ್ವರ್ಗದ ಅಧಿಪತಿನೂ ಬೇಡ, ಈ ರಂಬೆ ಊರ್ವಶಿ ಕಾಟ ತಡೆಯೋದು ಬೇಡ, ನನಗೆ ಈ ಸವಾಸನೆ ಬೇಡ. ಇನ್ನೇನು ಬೇಕಪ್ಪ? ನೋಡಬೇಕು ವೈಕುಂಠದಲ್ಲಿ ಶ್ರೀಹರಿಯ, ಆ ಭಗವಂತನ ದರ್ಶನ ಮಾಡಬೇಕಪ್ಪ ಅಂದಾಗ ಅದೇ ಪುಷ್ಪಮಾನ ಕುಳ್ಳಿಸಿಕೊಂಡು ನೇರವಾಗಿ ವೈಕುಂಠಕ್ಕೆ ಕರೆದುಕೊಂಡು ಹೋಗಿ ಶ್ರೀಹರಿ ಲಕ್ಷ್ಮೀ ಸಮೇತನಾಗಿರ್ತಕ್ಕಂಥ ಆ ಭಗವಂತ ಮಹತಾಯಿಸ್ ದರ್ಶನವನ್ನು ಮಾಡಿಕೊಂಡು ಇತ್ತ ಕಡೆ ಕೈಲಾಸ ಕಡೆ ಬರ್ತಾ ಇದ್ದಾನಂತೆ. ಪರಮೇಶ್ವರ ದಾಕ್ಷಾಯಿಣಿ ಸಮೇತನ ಕುಳಿತಿದ್ದವನಿಗೆ ಅರಿವಾಗ್ಬಿಡ್ತು ಬರ್ತಾ ಇದ್ದಾನೆ ಧರ್ಮರಾಯ ಅಂತ. ಆ ದಾಕ್ಷಾಯಿಣಿ ಗಿರಿಜೆಯನ್ನು ಕರೆದಂತೆ, ನೋಡುಬಾರೇ ಗಿರಿಜೆ, ನೋಡುಬಾರೇ ಧರ್ಮರಾಯ ನನ್ನ, ನೋಡುಬಾರೇ, ನೋಡುಬಾರೇ ಗಿರಿಜೆ, ನೋಡುಬಾರೇ ಧರ್ಮರಾಯ ನನ್ನ, ನೋಡುಬಾರೇ, ನೋಡುಬಾರೇ ಗಿರಿಜೆ. ಆ ಪುಣ್ಯಾತ್ಮನ ದರ್ಶನ ಮಾಡುವ ಅಂತ ಹೇಳಿದಾಗ ಯಾವ ಶಿವಪಾರ್ವತಿಯರು ಕೈಲಾಸ ದ್ವಾರವಾಗಿ ನಿಂತುಬಿಟ್ರಂತೆ. ಪರಮಾತ್ಮ, ಹೇ ಬೆಳ್ಳಿ ಬೆಟ್ಟದೊಡೆಯ ಶಿವ, ಗಂಗಾಧರ, ಗೌರಿ ಮನೋಹರ, ನಮೋ ನಮಃ ಆಶೀರ್ವಾದ ಮಾಡಿದ್ದಾರೆ ಶಿವಪಾರ್ವತಿಯರು. ಈ ನನ್ನ ಕೈಲಾಸದಲ್ಲಿ ಆಸೀನರಾಗುವಂದಾಗ
ಇಲ್ಲ ಪರಮಾತ್ಮ, ನನಗೆ ವೈಕುಂಠದ ಕೈಲಾಸದ ಆಸೆ ನನಗಿಲ್ಲ. ಯಾವ ಸ್ವರ್ಗದಲ್ಲಿರ್ತಕ್ಕಂಥ ನನ್ನ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಇವರನ್ನೆಲ್ಲ ನಾನು ನೋಡಬೇಕು ಅಂತ ಹೇಳಿ ಆ ಪುಷ್ಪಕಮಾನ ನೇರವಾಗಿ ಬಂದು ಸ್ವರ್ಗದಲ್ಲಿರ್ತಕ್ಕಂಥ ಎಲ್ಲರನ್ನ ದರ್ಶನ ಮಾಡಿಕೊಂಡು ಸಂತೋಷಪಟ್ಟಂಥ ಧರ್ಮರಾಯ ಇಷ್ಟಕ್ಕೆ ತೃಪ್ತಿಯಾಗಲಿಲ್ಲ ಅವನಿಗೆ. ನರಕದಲ್ಲಿರುವ ಕೌರವರ ನೋಡಬೇಕೆಂದ ಏನಾದ್ರು ನೀವು ಬಂದ್ಕೊಂಡ್ರು ಅವರೇಕಾಳು ತಿನ್ನಬೇಡ ಅನ್ನೋ ಬುದ್ಧಿ ಬಿಟ್ಲಿಲ್ಲ. ಅಲ್ಲ ರೀ, ಗುದ್ದಾಡಿದ್ರು, ಒಡೆದಾಡಿದ್ರು, ನಾನು ನೋಡ್ಬೇಕು ಅಂತನಲ್ಲ, ಇವ್ರು ನಂಬೋದೇಗೆ ನಾವು. ಆಗ ಯಮಧರ್ಮರಾಯ ಹೇಳ್ದ, ಇಲ್ಲಪ್ಪ ನಿನಗೆ ನರಕ ದರ್ಶನ ಮಾಡಿಸೋಂಗಿಲ್ಲ, ನೀನು ಧರ್ಮಾತ್ಮ, ನೀನು ಪುಣ್ಯಾತ್ಮ, ನನ್ನ ಮಗನಾಗುತ್ತದೆ, ಕೀರ್ತಿ ತಂದೆ, ಜಗತ್ತಿಗೆ ಕೀರ್ತಿವಂತನಾದೆ ಅಂದಾಗ ಕೂತ್ಕಳೆಯ ಎಸೆ ಬಿಡಬೇಡ ಗಾಡಿಯಲ್ಲಿ. ಎಲ್ಲ ಸುಳ್ಳು ಹೇಳ್ತಾ ಇದ್ದೆ. ನಾರದರು ಅಡ್ಕೊಳ ಬಂದ್ಬಿಟ್ರು. ನಾರದ್ರೆ ಏನ್ ಹೇಳ್ತಾ ಇದ್ದೀರಾ? ಹೌದಪ್ಪ, ನಿನ್ನ ಮಗನಿಗೂ ಕೂಡ ಒಂದು ನಿಮಿಷವಾದ ನರಕದರ್ಶನ ಆಗಲೇಬೇಕು. ಕಾರಣ ಪ್ರತ್ಯಕ್ಷವಾಗಿ ಹೇಳಿದರೆ ಸುಳ್ಳು, ಪರೋಕ್ಷವಾಗಿ ಹೇಳಿದ್ರೆ ಸುಳ್ಳಲ್ಲ ಅಂತ ತಿಳ್ಕೋಬೇಡ. ಪ್ರತ್ಯಕ್ಷವಾಗಿ ಹೇಳಿದ್ರು ಸುಳ್ಳೇನೆ, ಪರೋಕ್ಷವಾಗಿ ಹೇಳಿ ಅದು ಸುಳ್ಳೇ ಆಗುತ್ತೆ. ತಿಳ್ಕೊಂಡು ಹೇಳಿದ್ರು ಸುಳ್ಳೇನೆ, ತಿಳಿದೇ ಹೇಳಿ ಸುಳ್ಳೇದು. ಯಾವಾಗ ಗುರುಗಳಾದ ದ್ರೋಣಾಚಾರ್ಯರು ಅಶ್ವತ್ಥಾಮ ಅತಕುಂಜರಹ ಅಂತ ಕೂಗಿದಾಗ ಧರ್ಮರಾಯ ಸುಳ್ಳು ಹೇಳಲ್ಲ ಅಂತ ನಂಬಿಕೆಯಿಂದ ಪ್ರಾಣ ಬಿಟ್ಟ ಅವನು, ನನ್ನ ಮಗ ಸತ್ತೋಗವನೇ ಅಂತ. ಬರೋ ಅಷ್ಟೊತ್ತಿಗೆ ದೇಹ ಎಲ್ಲ ಕತ್ತರಿಸಿ ಛಿದ್ರ ಮಾಡಿಟ್ರು. ಮೋಸ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೋ ಧರ್ಮರಾಯಿಂದ ನನಗೆ ಕಷ್ಟ ಬಂತು ಅಂತ ಹೇಳಿ ಒಂದು ನಿಮಿಷವಾದರೂ ನಿನ್ನ ನರಕದರ್ಶನ ಆಗಲಿ ಅಂತ ಶಾಪ ಕೊಟ್ಬಿಟ್ರು. ಆದ್ದರಿಂದ ನಿನ್ನ ಮಗನಿಗೂ ಕೂಡ ನರಕದರ್ಶನ ಆಗುತ್ತೆ ಅಂತ ಹೇಳಿದಾಗ ನರಕದಲ್ಲಿರುವ ಯಾವ ದುಶ್ಯಾಸನ, ದುರ್ಯೋಧನ ಎಲ್ಲರನ್ನ ಆ ಕೌರವರ ಆ 101 ಜನ ಅಣ್ಣ ತಮ್ಮಂದರನ್ನು ಕೂಡ ತಾನು ನೋಡಿಕೊಂಡಂಥವನಾಗಿ ಅಮಾದಿ ಹೊಂಡದಲ್ಲಿ ನಿಂತಿದ್ದಾನೆ ದುರ್ಯೋಧನ. ಇನ್ನೇನು ಸ್ವಲ್ಪ ಬಗ್ಗರು ಬಾಯಿ ಬಂದ್ಬಿಡುತ್ತೆ, ಅಂತಹ ಹೀನವಾದ ಸ್ಥಿತಿಯಲ್ಲಿದ್ದಾನೆ. ಮೈ ಮೇಲೆ ಬಟ್ಟೆ ಇಲ್ಲ, ಹಿಂಸೆಯ ಮಕ್ಕಳು ಕೊಡ್ತಾ ಇದ್ದಾರೆ. ಆ ಕೌರವರಿಗೆ ಧರ್ಮರಾಯರು ಬಂದು ನೋಡಿದ್ರು, ಯಾಕಪ್ಪ ಆಡಬಾರ್ದು ಆಟವನ್ನು ಆಡಿ ಮಾಡಬಾರ್ದು ಪಾಪಗಳನ್ನ ಮಾಡಿ ಪಾಪಕ್ಕೆ ಗುರಿ ಆಗ್ಬಿಟ್ಟಲ್ಲ ತಮ್ಮ ಅಂದಾಗ ಕತ್ತೆತ್ತು ನೋಡ್ದ. ಅಗ್ರಜ, ನೀನು ಇಲ್ಲಿಗೂ ಬಂದ ರಾಜ್ಯ ಭಾಗ ಕೇಳಕ್ಕೆ? ಅಡಿಯೋ ನೋಡಿ, ಅದಕ್ಕೆ ಪರಮಾತ್ಮ ಹೇಳಿದಂತೆ ಛಲದೋಳು ದುರ್ಯೋಧನ. ಛಲದಲ್ಲಿ ದುರ್ಯೋಧನ ಬಿಟ್ಟರೆ ಯಾವೂ ಇಲ್ಲ ಪ್ರಪಂಚದಲ್ಲಿ, ಅಂತಹ ಛಲವುಳ್ಳ ಮನೆ. ಬಲದೋಳು ಹಲಾಯುಧ, ಬಲದಲ್ಲಿ ಹಲಾಯುಧನ ಬಿಟ್ಟರೆ ಯಾರೂ ಇಲ್ಲ. ಏನಾದ್ರು ತೀರ್ಥಯಾತ್ರೆಗೆ ಏನಾದ್ರು ಕಳಿಸ್ಲಿಲ್ಲ ಕೃಷ್ಣ ಉಪಾಯ ಮಾಡಿ ಅಂದಿದ್ರೆ ಕೃಷ್ಣನು ಉಳಿಸಕ್ಕಿಲ್ಲ ಅವನು, ಅಂತಹ ಬಲಶಾಲಿ ಬಲರಾಮ ದೇವರು. ಕೌರವನ ಕಡೆ ನಿಂತು ಬಿಡೋನು. ದಾನದೋಳ್ ಕಲಿಕರ್ಣ, ದಾನದಲ್ಲಿ ಶ್ರೇಷ್ಠನಾಗ್ತಕ್ಕಂಥವನೇ ಕರ್ಣ. ಕರ್ಣನಿಗಿಂತ ದಾನಿ ಮತ್ತೊಬ್ಬನಿಲ್ಲ. ತನ್ನ ಹೃದಯವನ್ನ ಬಗೆದು ಅಮೃತ ಕಲಶವನ್ನ ತೆಗೆದು ದಾರಿಯನ್ನು ಕೊಟ್ಟ ಅಂದ್ರೆ ಎಂಥ ಮಹಾನುಭಾವ. ಜೀವಂತವಾಗಿದ್ದಾಗಲೇ ದಾನದೋಳ್ ಧರ್ಮನಂದನ, ದಾನದಲ್ಲಿ ಧರ್ಮರಾಯನ ಬಿಟ್ಟರೆ ಮತ್ತೊಬ್ಬನಿಲ್ಲ. ಈ 4 ಜನಗಳು ಕೂಡ ಕೀರ್ತಿಶಾಲಿಗಳಾಗಲಿ ಅಂತ ಆಶೀರ್ವಾದ ಮಾಡಿದ್ದಾನೆ ಭಗವಂತ. ಅಂತಹ ಮೋಕ್ಷದಾಯಕನಾಗ್ತಕ್ಕಂಥ ಪರಮಾತ್ಮ ಪಾಂಡವರಿಗೆ ಮೋಕ್ಷವನ್ನು ಕೊಟ್ಟು ಸ್ವರ್ಗಸ್ಥರನಾಗಿ ಯಾವ ರೀತಿ ಮಾಡಿಕೊಂಡೋ ಅದೇ ರೀತಿಯಾಗಿ ಇವತ್ತಿಗೆ 11ನೇ ದಿವಸದಲ್ಲಿ ತೀರಿಕೊಂಡಿರ್ತಕ್ಕಂಥ ಮಹತಾಯಿ ಅಲಮೇಲಮ್ಮನವರು, ಕರಿಹನುಮನೆಯವರ ಧರ್ಮಪತ್ನಿ ಆಗ್ತಕ್ಕಂಥ ಅಲಮೇಲಮ್ಮನವರು ಕೂಡ ಆ ಭಗವಂತ ಪಾದತಳದಲ್ಲಿ ಸ್ಥಳಾವಕಾಶವನ್ನು ನೀಡಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ. ದುಃಖ ತಪ್ತರಾಗ್ತಕ್ಕಂಥ ತಬ್ಬಲಿಯ ಮಗಳನ್ನ, ಅನಾಥರಾಗಿ ಬಿಟ್ಟು ಹೋಗ್ತಕ್ಕಂಥ ಪತಿಯನ್ನ, ಬಂಧು ಬಳಗ ಎಲ್ಲರನ್ನ ಆ ಭಗವಂತ ಕಾಪಾಡಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಮೊರೆ ಇಟ್ಟ ಪಾಂಡವರ ಸ್ವರ್ಗಾರೋಹಣ ಎಂಬಂತ ಈ ಕತೆಗೆ ನಾವು ಮಂಗಳವನ್ನು ಪಾಡ. ಇರಲಿ ನಿಮ್ಮಯ ವಂಶಕ್ಕೆ ಮಂಗಳ, ಇರಲಿ ತಾಯಿ ತಂದೆಗಳಿಗೆ, ಗುರು ಹಿರಿಯರಿಗೆ, ಬಂಧು ಬಾಂಧವರಿಗೆ, ಇರಲಿ ಹಳೆದ ಮಾತಾಡಿದರಿಗೆ,
ಮಂಗಳ 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 ಮಂಗಳ. ಎಲ್ಗೂ ಮಂಗಳಾರತಿ ಕೊಡುವ. ಪ್ರಸಾದ ಮಡಿಯಲ್ಲಿ ಪ್ರಸಾದ ಆಯ್ತಾ? ಜಯ ಮಂಗಳವಾಗಲಿ ಲೋಕಕ್ಕೆಲ್ಲ ಶುಭ ಮಂಗಳವಾಗಲಿ. ಕಾಲಕಾಲಕ್ಕೆ ಮಳೆಯು ಬೀಳುತ್ತೆ ನೀರೆ ಚಂದಲಿ ಬೆಳೆಯು ಬೆಳೆದು ಸತ್ಯತಾ ವೃದ್ಧಿಯಾಗಿ ಸತ್ಯತಾ ವೃದ್ಧಿಯಾಗಿ ಲೋಕದಲ್ಲಿ ಬೆಳೆದು ಬೆಳಗಲಿ ಜಯ ಮಂಗಳವಾಗಲಿ ಲೋಕಕ್ಕೆಲ್ಲ ಶುಭ ಮಂಗಳವಾಗಲಿ. ಪುತ್ರರಾಗಲಿ ಪೌತ್ರರಾಗಲಿ ಚಿತ್ರ ಬಂದೋ ಬಗಲಿ ಬಾಳಲಿ. ಪುತ್ರರಾಗಲಿ ಪೌತ್ರರಾಗಲಿ ಚಿತ್ರ ಬಂದೋ ಎತ್ತ ಮಾತಾ ಪಿತರ ಸೇವೆಯ ಎತ್ತ ಮಾತಾ ಪಿತರ ಸೇವೆ ತಪ್ಪದಂತೆ ಸುತರುಗಲಿಯ ಜಯ ಮಂಗಳವಾಗಲಿ ಲೋಕಕ್ಕೆಲ್ಲ ಶುಭ ಮಂಗಳವಾಗಲಿ. ಜಯ ಮಂಗಳ ನಿತ್ಯ ಶುಭ ಮಂಗಳ ಶುಭ ಮಂಗಳ ನಿತ್ಯ ಮಹಾಮಂಗಳ ಮಹಾಮಂಗಳ ನಿತ್ಯ ಲಕ್ಷ್ಮೀ ರಮಣ ಗೋವಿಂದ ಆತ್ಮರಾಮ ಬ್ರಹ್ಮ ಗೋವಿಂದ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ ಭಕ್ತರು ಉದ್ಧಾರ ಮಾಡು ಗೋವಿಂದ. ಜಯ ಪಾರ್ವತಿ ವದಯೇ ಹರ ಹನುಮಾನ್ ಕಿ ವಿಘ್ನೇಶ್ವರ ಕಿ बोलो भारत माता की। यत्त्वयोगेश्वरः कृष्णो यत्त्वतो पात्रो धनुर्धरः तस्मै श्री जय भूतिर्भुवः